ವೆಲ್ಕಮ್ ಟು ಶ್ರೀ ಪೂಜಾ ಸ್ಟೋರ್. ಇವತ್ತು ನೀವು ನೋಡ್ತಾ ಇದ್ದೀರಾ ಕುಬೇರ ಸೇರು ಮತ್ತು ಕುಬೇರ ಪಾಟ್ ಅಂತ ಕರೀತಾರೆ ಇದನ್ನು. ಇದು ಸೆಟ್ ಆಫ್ 5 ಪೀಸ್ ಆಗಿರುತ್ತೆ, ಪ್ಯೂರ್ ಬ್ರಾಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ತೋರಿಸ್ತಾ ಇರೋಂಥ ಎಲ್ಲ ಐಟಮ್ ಕೂಡ ಈ ಕಿಟ್ಟಲ್ಲಿ ಆ್ಯಡ್ ಆಗಿರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮತ್ತು ಅನ್ನಪೂರ್ಣೇಶ್ವರಿ ಸಮಾನವಾಗಿರೋಂಥ ಎಲ್ಲ ಐಟಮ್ ಯೂಸ್ ಮಾಡೋದ್ರಿಂದ ಸೊ ನಮ್ಗೆ ಯಾವುದೇ ಕೊರತೆ ಬರೋದಿಲ್ಲ ಅನ್ನೋದಕ್ಕೆ ಸಮಾನವಾಗಿರುತ್ತೆ. ಇದನ್ನು ಕುಬೇರ ಸೇರು ಅಂತ ಕರೀತಾರೆ ಇದನ್ನು. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಬೇಸಿಕ್ ಇದರಲ್ಲಿ ಒಂದು ಪ್ಲೇಟ್ ಇಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಕಳಸನ ನಾವು ನೆಲದ ಮೇಲೆ ಇಡಬಾರ್ದು. ಅದರಿಂದ ಒಂದು ಪ್ಲೇಟು ಇಲ್ಲ ಅಂತ ಹೇಳಿದ್ರೆ ಒಂದು ಪೀಠದ ಮೇಲೆ ಇಡ್ಬೋದು. ಸೊ ಇದನ್ನು ಇಟ್ಬಿಟ್ಟು ಫಸ್ಟ್ ಇದರಲ್ಲಿ ಇದು 5 ಸೆಟ್ ಆಗಿರುತ್ತೆ, 5 ಪೀಸು. ಸೊ ಫಸ್ಟ್ ಒನ್ನಲ್ಲಿ ನಾವು ರೈಸ್ ಹಾಕ್ಕೊಳ್ತಾ ಇದ್ದೀವಿ. ಇದು ಅನ್ನಪೂರ್ಣೇಶ್ವರಿ ಸಮಾನ ಆಗಿರುತ್ತೆ. ಬೇಳೆ, ಸೊ ಬೇಳೆನೂ ನೆಕ್ಸ್ಟ್ ಇದರಲ್ಲಿ ಹಾಕ್ತಾಯಿದ್ದೀವಿ. ಬೇಸಿಕ್ ಏನು ಫುಡ್ಡಲ್ಲಿ ನಾವು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ಕಲ್ಲುಪ್ಪು ಕೂಡ ನಿಮ್ಗೆ ಗೊತ್ತು, ಎಲ್ಲ ಪೂಜೆಗಳಲ್ಲೂ ನಾವು ಯೂಸ್ ಮಾಡ್ತೀವಿ, ದೀಪಾರಾಧನೆಗೆ ಎಲ್ಲನೂ. ಸೊ ಉಪ್ಪನ್ನು ಡೈರೆಕ್ಟಾಗಿ ಹಾಕ್ಬಾರ್ದು, ಬಿಕಾಸ್ ಅದು ಬ್ರಾಸ್ ಆಗಿರೋದ್ರಿಂದ ಅದು ತುಕ್ಕಿಡಿಯುತ್ತೆ ಅನ್ನೋ ರೀಸನಿಂದ ಪೇಪರು ಇಲ್ಲ ಕವರ್ಗಳಲ್ಲಿ ಈ ಥರ ಹಾಕ್ಬಿಟ್ಟು ಇಟ್ಕೊಳ್ಳೋದ್ರಿಂದ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಶುಗರ್ ಅಥವಾ ಬೆಲ್ಲ ಹಾಕೋಬೋದು ನೀವು. ಸೊ ನಾವು ಇದರಲ್ಲಿ ಶುಗರ್ ಹಾಕ್ಬಿಟ್ಟು ತೋರಿಸಿದ್ದೀವಿ. ಲಾಸ್ಟ್ ಪಾಟಲ್ಲಿ ಬಂದುಬಿಟ್ಟು ನಾವು ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಗೋಮತಿ ಚಕ್ರ, ಗುಲಗಂಜಿ, ಲಕ್ಷ್ಮಿ ಕಾಯಿನು ಮತ್ತು ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಇದೆಲ್ಲನೂ ಆ್ಯಡ್ ಮಾಡಿ ಇರ್ತೀವಿ. ಜೊತೆಗೆ ಇದರಲ್ಲಿ ಲಕ್ಷ್ಮಿ ಮತ್ತು ಕುಬೇರ ಕಾಯಿನ್ ಕೂಡ ಕೊಡ್ತಾಯಿದ್ದೀವಿ. ಮತ್ತು ಹಸಿರು ಕಲರ್ದು ದಾರ ಮತ್ತು ಹಸಿರು ಕಲರ್ ಕುಂಕುಮ, ಕುಬೇರ ದಾರ ಅಂತ ಕರೀತಾರೆ ಆ ಕಲರ್ನ. ಅದನ್ನು ನೀವು ಫ್ರೈಡೇ ಹೊತ್ತು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅರ್ಚನೆ ಮಾಡಿ ಅದನ್ನು ಕೈಗೆ ಕಟ್ಕೋಬೇಕು. ಮತ್ತು ಇದನ್ನು ಯಾವತ್ತೂ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು, ಯಾವಾಗ ತೆಗಿಬೇಕು ಅಂತ ಕೇಳ್ತೀರಲ್ವ. ಸೊ ಇದನ್ನು ನೀವು ಫ್ರೈಡೇ ಹೊತ್ತು ಪ್ರತಿಷ್ಠಾಪನೆ ಮಾಡ್ಬೋದು. ಚೇಂಜ್ ಮಾಡೋದು ಬೇಕಾದರೆ ಪ್ರತಿ ಅಮಾವಾಸ್ಯೆ ಇಲ್ಲ ಅಂತ ಹೇಳಿದ್ರೆ ಪೌರ್ಣಮಿ, ಎರಡರಲ್ಲಿ ಯಾವತ್ತಾರು ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಚೇಂಜ್ ಮಾಡಾದಮೇಲೆ ಇದನ್ನು ಏನು ಮಾಡಬೇಕು, ಅಕ್ಕಿ ಬೇಳೆ ಎಲ್ಲನೂ ಅಂತ ಹೇಳಿದ್ರೆ ನೀವು ಅಡುಗೆ ಕೂಡ ಉಪಯೋಗಿಸ್ಕೋಬೋದು. ಮತ್ತು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅದರ ಪಕ್ಷಿಗಳು ಎಲ್ಲ ಬರುತ್ತೆ ಅಂತ ಹೇಳಿದರೆ ಅದನ್ನೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಸೊ ಅದಕ್ಕೆ ಹಾಕಿದ್ರೂ ಒಳ್ಳೆಯದಾಗುತ್ತೆ. ಉಪ್ಪನ್ನ ನೀರಲ್ಲಿ ಹಾಕಿ ಕರಗಿಸ್ಬಿಟ್ಟು ಅದರ ಗಿಡಕ್ಕೆ ನೀವು ಹಾಕ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸು ಮತ್ತು ಈ ಅನ್ನಪೂರ್ಣೇಶ್ವರಿ ಸಮಾನ ಯೂಸ್ ಮಾಡಿದ್ರೆ ಯಾವುದೇ ಕೊರತೆ ಬರೋದಿಲ್ಲ. ಸೊ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಮತ್ತು ಈ ಐಟಮ್ ಏನಾದರೂ ಬೇಕಾಯಿತು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ವ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.